ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ಕಳೆದ 520 ದಿನಗಳಿಂದ ಬಿಡದಿ ಟೌನ್ಶಿಪ್ ವಿರುದ್ಧವಾಗಿ ಭೂ ಮಾಲೀಕರೆಲ್ಲರೂ ಕೂಡ ನಾವು ಜಮೀನುಗಳನ್ನು ಕೊಡೋದಿಲ್ಲ ಅಂಥೇಳಿ ಏನು ನಿರಂತರವಾಗಿ ಪ್ರತಿಭಟನೆಯನ್ನು ಸರ್ಕಾರದ ವಿರುದ್ಧವಾಗಿ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಪ್ರಾರಂಭದ ಮೊದಲನೇ ದಿನದಿಂದಲೂ ಕೂಡ ಏನು ನಮ್ಮ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಾವು ಹಲವಾರು ಪ್ರತಿಭಟನೆಗಳನ್ನು ಕೂಡ ಮಾಡ್ತಾ ಇದ್ವಿ. ನಾವು 11 ಕಿಲೋಮೀಟ್ರು ರೈತರ ಪರ ನಿಲ್ಲಬೇಕು ಅಂತೇಳಿ 11 ಕಿಲೋಮೀಟ್ರು ಆ ಭಾಗದಲ್ಲಿ ಅಂಚಿಪುರದಿಂದ ಹೊಸೂರು ಗ್ರಾಮದವರೆಗೂ ಕೂಡ ಏನು ಒಂದು ಪಾದಯಾತ್ರೆಯನ್ನು ಮಾಡಿದ್ವಿ. ಆ ಪಾದಯಾತ್ರೆಯಲ್ಲಿ ಕಡೆ ಸಮಾರಂಭದಲ್ಲಿ ನಾವು ಹೇಳಿದ್ವಿ, ಬಿಡದಿಯಿಂದ ಬೆಂಗಳೂರು ಫ್ರೀಡಮ್ ಪಾರ್ಕ್ವರೆಗೂ ಕೂಡ ನಾವು ಪಾದಯಾತ್ರೆಯನ್ನು ಮಾಡ್ತೀವಿ ಅಂತ. ನಾವು ಇದೇ ತಿಂಗಳು 9, 10, 11 3 ದಿನಗಳ ಕಾಲ ಆ ಬಿಡದಿಯಿಂದ ಬೆಂಗಳೂರು ಫ್ರೀಡಮ್ ಪಾರ್ಕ್ವರೆಗೂ ಕೂಡ ಪಾದಯಾತ್ರೆ ಮಾಡಬೇಕು ಅಂತೇಳಿ 9ನೇ ತಾರೀಕು ಭಾಳ ನಮ್ಮ ಈ ಒಂದು ಪಾದಯಾತ್ರೆಗೆ ನಮ್ಮ ನಾಯಕರು ಮತ್ತು ಕೇಂದ್ರ ಮಂತ್ರಿಗಳಾದಂಥ ಕುಮಾರಣ್ಣವರು ಅದಕ್ಕೆ ಚಾಲನೆಯನ್ನು ಕೊಟ್ಟರು. ಆವತ್ತಿನ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರು ಕೂಡ ಅದರಲ್ಲಿ ಭಾಗಿಯಾಗಿ ಸಾಂಕೇತಿಕವಾಗಿ ಚಾಲನೆಯನ್ನು ಕೊಟ್ಟಿದ್ದರು. ಅದರ ನೇತೃತ್ವವನ್ನು ನಮ್ಮ ಯುವ ಘಟಕದ ಅಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರು ಅದನ್ನು ಮುನ್ನಡೆಸಿದರು. ಆದರೆ 9ನೇ ತಾರೀಕು ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಅಷ್ಟು ಭಾಳ ದೊಡ್ಡ ಪ್ರಮಾಣದಲ್ಲಿ 10,000ಕ್ಕಿಂತ ಹೆಚ್ಚು ಜನ ಸೇರಿ ಆ ಮೊದಲನೇ ದಿನ 9ನೇ ತಾರೀಕು ಯಶಸ್ಸಾಯಿತು. ಆದರೆ 2ನೇ ದಿನ ಕೂಡ ಬಿಡದಿಯಿಂದ ಏನು ನೈಸ್ ಜಂಕ್ಷನ್ವರೆಗೂ JK ಗ್ರ್ಯಾಂಡ್ ಹೋಟೆಲ್ವರೆಗೂ ಕೂಡ 2ನೇ ದಿನ ನಮ್ಮ ಪಾದಯಾತ್ರೆ ಇತ್ತು. ಆ ಪಾದಯಾತ್ರೆಯಲ್ಲಿ ಕೂಡ ಆವತ್ತು ಕೂಡ ಮಧ್ಯ ಮಳೆ ಬರ್ತಾ ಇದ್ದರೂ ಕೂಡ ಆವತ್ತು ಕೂಡ ಸುಮಾರು 10,000ಕ್ಕಿಂತ ಹೆಚ್ಚು ಜನ ಬಿಡದಿಯಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಸನ್ಮಾನ್ಯ HD ದೇವೇಗೌಡರು ಆವತ್ತು ಚಾಲನೆಯನ್ನು ಕೊಟ್ಟರು. ಆವತ್ತು ಮಧ್ಯ ಮಳೆ ಬಂದರೂ ಕೂಡ ಯಾರು ಒಬ್ಬರು ಕೂಡ ಕದಲಿಲ್ಲ. ಆದರೆ 2ನೇ ದಿನ ಕೂಡ ನಮ್ಮ ಕಾರ್ಯ ಯಶಸ್ಸಾಯಿತು. ಆದರೆ ಮಧ್ಯದಲ್ಲಿ ಸ್ವಲ್ಪ 1 ಕಿಲೋಮೀಟರ್ ಇದ್ದಂಥ ಸಂದರ್ಭದಲ್ಲಿ ಪೊಲೀಸ್ನವ್ರಿಗೂ ನಮಗೂ ಮಾತಿನ ಚಕಮಕಿ ಆಯಿತು. ಆ ಸಂದರ್ಭದಲ್ಲಿ ನಾವು ಪರ್ಮಿಷನ್ ಕೇಳಿದಾಗ 3 ದಿನಗಳ ಕಾಲ ಪರ್ಮಿಷನ್ ಕೇಳಿದಾಗ ನಮ್ಮ ಕರ್ನಾಟಕ ರಾಜ್ಯದ DG ಅವರು ನಮ್ಮ ನಾಯಕರಿಗೆ ಓರಲ್ ಆಗಿ ಹೇಳಿದರು, ನೀವು ನೈಸ್ ಗ್ರ್ಯಾಂಡ್ವರೆಗೂ ಕೂಡ ಮಾಡ್ಬೋದು, ಅಲ್ಲಿವರೆಗೂ ಕೂಡ ಮಾಡಿ. ಆನಂತರ ನ್ಯಾಯಾಲಯಗಳ ಆದೇಶಗಳಿದ್ದಾವೆ, ಬೆಂಗಳೂರು ಮಹಾನಗರದಲ್ಲಿ ನೀವು ಪಾದಯಾತ್ರೆ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ ಅನ್ನುವಂಥದ್ದನ್ನು ಹೇಳಿದರು. ಆದರೆ ಆ ನೈಸ್ JK ಗ್ರ್ಯಾಂಡ್ವರೆಗೂ ಕೂಡ ಬಿಡೋದಿಲ್ಲ ಅನ್ನುವಂಥದ್ದಕ್ಕೆ ನಮಗೂ ಅವ್ರಿಗೂ ಮಾತಿನ ಚಕಮಕಿ ಆಯಿತು. ಆನಂತರ ನಮ್ಮ ನಾಯಕರು ಕೂಡ ಎಲ್ಲ ಒಂದು ತೀರ್ಮಾನ ಮಾಡಿ ಇನ್ನೂ 1 ಕಿಲೋಮೀಟರ್ ಇತ್ತು, ಆದರೂ ಕೂಡ ನಾವು ಕಾನೂನು ಉಲ್ಲಂಘನೆ ಮಾಡಬಾರ್ದು ಅನ್ನುವಂಥ ದೃಷ್ಟಿಯಿಂದ ನಾವು 2ನೇ ದಿನಕ್ಕೆ ಅಂದರೆ 10ನೇ ತಾರೀಕು ಅಲ್ಲಿಗೆ ನಾಯಕರೆಲ್ಲರೂ ಕೂಡ ಮಾತನಾಡಿ ಅಲ್ಲಿಗೆ ಮುಕ್ತಾಯ ಮಾಡಿದ್ವಿ. ಆದರೆ 3ನೇ ದಿನ ಪಾದಯಾತ್ರೆ ಬಾಕಿ ಇತ್ತು. ಆ ಪಾದಯಾತ್ರೆಗೆ ನಮಗೆ ಅವಕಾಶ ಇರಲಿಲ್ಲ, ಕಾನೂನು ಉಲ್ಲಂಘನೆ ಆಗುತ್ತೆ ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ ನಾವು 18ನೇ ತಾರೀಕು ಫ್ರೀಡಮ್ ಪಾರ್ಕಲ್ಲಿ ನಾವು ದೊಡ್ಡ ಮಟ್ಟದ ಒಂದು ಬೃಹತ್ ಪ್ರತಿಭಟನೆಯನ್ನು ಸರ್ಕಾರದ ವಿರುದ್ಧವಾಗಿ ಮಾಡಬೇಕು ಅಂತೇನು ಆವತ್ತೇ ತೀರ್ಮಾನ ಮಾಡಿದ್ವಿ. ಹಾಗಾಗಿ ನಾಳೆ ನಾವು ಬೆಂಗಳೂರು ಫ್ರೀಡಮ್ ಪಾರ್ಕ್ನಲ್ಲಿ ನಾಳೆ ಬೆಳಗ್ಗೆ 10:30 ಬಹುಶಃ ಅದು ಮುಕ್ತಾಯ ಆಗುವವರೆಗೂ ಕೂಡ ಸುಮಾರು ಸಂಜೆ 4 ಗಂಟೆ ಆಗ್ಬೋದು, ಅಲ್ಲಿವರೆಗೂ ಕೂಡ ನಾವು ಈ ಒಂದು ಪ್ರತಿಭಟನೆಯನ್ನು ಮಾಡುವಂಥವರಿದ್ದೇವೆ. ಈ ಪ್ರತಿಭಟನೆಯಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ HD ದೇವೇಗೌಡರು ಅದರಲ್ಲಿ ಭಾಗವಹಿಸಿ ಅದಕ್ಕೆ ಚಾಲನೆಯನ್ನು ಕೊಡ್ತಾರೆ. ಮತ್ತು ಅದೇ ಕಾರ್ಯಕ್ರಮದಲ್ಲಿ ನಮ್ಮ ನಾಯಕರು ಮತ್ತು ಕೇಂದ್ರ ಮಂತ್ರಿಗಳಾದಂಥ ಕುಮಾರಣ್ಣವರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಮತ್ತು ಇದರ ನೇತೃತ್ವ ವಹಿಸಿರ್ತಕ್ಕಂಥ ಪಾದಯಾತ್ರೆ ನೇತೃತ್ವ ವಹಿಸಿರ್ತಕ್ಕಂಥ ನಾಳೆನೂ ಕೂಡ ಆ ಫ್ರೀಡಮ್ ಪಾರ್ಕಲ್ಲಿ ನಮ್ಮ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಮತ್ತು ವಿರೋಧ ಪಕ್ಷದ ನಾಯಕರು ಅಲ್ಲಿ ಸಾಂಕೇತಿಕವಾಗಿ ಆ ಬಿಡದಿಯಲ್ಲಿ ಏನು ಅವ್ರಿಗೆ ಚಾಲನೆಯನ್ನು ಕೊಟ್ಟಿದ್ರು, ಅವರು ಕೂಡ ನಾಳೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ.
ಹಾಗಾಗಿ ಇಲ್ಲಿ ವಿಶೇಷ ಏನು ಅಂತ ಹೇಳಿದರೆ, ಇವತ್ತು ಸರ್ಕಾರ ಅಲ್ಲಿ ಯಾರೂ ರೈತರೇ ಇಲ್ಲ, ಇವರು JDS ಕಾರ್ಯಕರ್ತರು ಬಂದು ಮಾಡ್ತಾ ಇರೋದು ಅನ್ನುವಂಥ ಹೇಳಿಕೆಗಳನ್ನು ನಾವು ನೋಡಿದ್ದೀವಿ. ಹಾಗಾಗಿ ಆ ಭೂ ಸ್ವಾಧೀನಕ್ಕೆ ಒಳಗಾಗಿರ್ತಕ್ಕಂಥ ರೈತರು ಯಾರಿದ್ದಾರೆ ಆ ಭಾಗದಲ್ಲಿ, ಆ ಬಿಡದಿ ಇವತ್ತು ಏನು ಆ ಪಂಚಾಯತಿಗಳಲ್ಲಿ ಯಾರಿದ್ದಾರೆ ಅಲ್ಲಿಂದನೇ ಸುಮಾರು 2,000ಕ್ಕಿಂತ ಹೆಚ್ಚು ರೈತರು ಆ ಪ್ರತಿಭಟನೆಯಲ್ಲಿ ನಾಳೆ ಭಾಗವಹಿಸಲಿದ್ದಾರೆ. ಮತ್ತು ನಾವು ನಮ್ಮ ಶಾಸಕರಿಗೆ, ಮಾಜಿ ಮಂತ್ರಿಗಳಿಗೆ, ಮಾಜಿ ಶಾಸಕರಿಗೆ ಮತ್ತು ನಮ್ಮ ಕರ್ನಾಟಕದ ಎಲ್ಲ ನಮ್ಮ ಜಿಲ್ಲಾ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಮತ್ತು ಬೆಂಗಳೂರಿನ, ಯಾಕಂದರೆ ಪಕ್ಷದ ವತಿಯಿಂದ ರೈತರಿಗೆ ನಾವು ಬೆಂಬಲ ಕೊಡ್ತಾ ಇರೋದರಿಂದ, ಹಾಗಾಗಿ ನಮ್ಮ ಬೆಂಗಳೂರು ಮಹಾನಗರದಲ್ಲಿ ಕೂಡ ನಮ್ಮ ಎಲ್ಲ ಪದಾಧಿಕಾರಿಗಳು, ಕ್ಷೇತ್ರದ ಅಧ್ಯಕ್ಷರುಗಳು, ವಾರ್ಡ್ನ ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಸುಮಾರು ನಾಳೆ ಕೂಡ ನಾವು ಆ ಒಂದು ಪ್ರತಿಭಟನೆಯಲ್ಲಿ ಸುಮಾರು 10,000ಕ್ಕಿಂತ ಹೆಚ್ಚು ಜನ ಆ ಪ್ರೊಟೆಸ್ಟಲ್ಲಿ ಸರ್ಕಾರದ ವಿರುದ್ಧವಾಗಿ, ಯಾಕೆಂದರೆ ಇದು ರೈತರ ವಿರೋಧಿ ಸರ್ಕಾರ, ಇದು ದಲಿತರ ವಿರೋಧಿ ಸರ್ಕಾರ, ಇದು ಮಹಿಳಾ ವಿರೋಧಿ ಸರ್ಕಾರ, ಕರ್ನಾಟಕ ರಾಜ್ಯದ ತೆರಿಗೆದಾರರ ವಿರೋಧಿ ಸರ್ಕಾರ. ಹಾಗಾಗಿ ಇವೆಲ್ಲದರ ವಿರುದ್ಧವಾಗಿ ಕೂಡ ಇವತ್ತು ಹಠಮಾರಿ ಧೋರಣೆ, ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಏನಿವತ್ತು ನೀವೇನೇ ಮಾಡಿ, ನೀವೆಷ್ಟೇ ಪ್ರತಿಭಟನೆಗಳು ಮಾಡಿ, ನೀವೆಷ್ಟೇ ಪಾದಯಾತ್ರೆಗಳು ಮಾಡಿ, ಆದರೆ ಏನು ಮಾಡಿದ್ರು ಕೂಡ ಈ ಜಾಗ ಬಿಡೋದಿಲ್ಲ ಅನ್ನುವಂಥದ್ದನ್ನು ಆ ಒಂದು ಹಠಮಾರಿ ಧೋರಣೆಯನ್ನು ತೋರಿ ಇವತ್ತು ಅವ್ರೇನು ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಯಾಕೆಂದರೆ ಆ ಮಂತ್ರಿಮಂಡಲದಲ್ಲಿ ಕೂಡ ಭಾಳ ಮಂತ್ರಿಗಳಿಗೆ ಅಸಮಾಧಾನ ಇದೆ, ಇದು ನಮ್ಗೆ ಯಾಕೆ ಬೇಕಾಗಿತ್ತು, ಬೇಡ, ಮತ್ತು ಶಾಸಕರಿಗೂ ಕೂಡ ಬೇಡವಾಗಿದೆ. ಆದರೆ ಇವರು ಮಾತ್ರ ಅದನ್ನು ಮಾಡಲೇಬೇಕು ಅನ್ನುವಂಥ ತೀರ್ಮಾನ ಕೊಟ್ಟಿದ್ದಾರೆ. ಹಾಗಾಗಿ ಭಾಳ ದೊಡ್ಡ ಮಟ್ಟದಲ್ಲಿ ಇವತ್ತು ನಾಳೆ ಒಂದು ಪ್ರತಿಭಟನೆಯಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸ್ತಾ ಇದ್ದೇವೆ. ಯಾಕೆಂದರೆ ನಿಮ್ಗೊಂದು ಉದಾಹರಣೆ ಹೇಳಲಿಕ್ಕೆ, ನಾವು ಮೊನ್ನೆ ಕೂಡ 3ನೇ ದಿನ ಯಾಕೆ ನಿಲ್ಲಿಸಿದ್ವಿ, ನಾವು ಕಾನೂನನ್ನು ಉಲ್ಲಂಘನೆ ಮಾಡಬಾರ್ದು, ಬೆಂಗಳೂರು ಮಹಾನಗರದಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅಂತ. ಉದಾಹರಣೆಗೆ ಒಂದು ಕಳೆದ 3-4 ತಿಂಗಳ ಹಿಂದೆ ನಾವು ಒಂದು ಸಮಾವೇಶ ಮಾಡಿದ್ವಿ, ಬೆಂಗಳೂರು ಮಹಾನಗರದ ಸಮಾವೇಶ ಮಾಡಿದ್ವಿ. ಆ ಸಮಾವೇಶಕ್ಕೆ ಪೂರ್ವಭಾವಿ ಸಭೆಯಾಗಿ ನಮ್ಮ JP ಭವನದಲ್ಲಿ ನಾವೊಂದು ಪೂರ್ವಭಾವಿ ಸಭೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಶಾಸಕರು, ಮಾಜಿ ಶಾಸಕರು, ನಮ್ಮ ನಾಯಕರಿಗೆ ಎಲ್ರಿಗೂ ಕೂಡ ಸಲಹೆಗಳನ್ನು ಕೊಟ್ಟರು. ನಾವು ಯಾಕಂದರೆ 1 ಲಕ್ಷ ಜನ ಸೇರಿ ಆ ಮಹಾನಗರ, ಆ ಬೆಂಗಳೂರು GPಗೆ ಸಂಬಂಧಪಟ್ಟಂಥ ಮಹಾನಗರದಲ್ಲಿ 1 ಲಕ್ಷಕ್ಕಿಂತ ಹೆಚ್ಚು ಜನ ಸೇರಬೇಕು ಅಂದಾಗ ಎಲ್ಲರೂ ಕೂಡ ಸಲಹೆಗಳು ಕೊಟ್ಟಾಗ ಕುಮಾರಣ್ಣವ್ರಿಗೆ ಆ ಅರಮನೆ ಮೈದಾನದಲ್ಲಿ ಮಾಡಬೇಕು ಅಂತೇಳಿ, ಕುಮಾರಣ್ಣವರು ಅವತ್ತು ಒಂದೇ ಮಾತು ಹೇಳಿದ್ದವರು, ಸಾರ್ವಜನಿಕರಿಗೆ ಯಾವುದೇ ಕಾರಣಕ್ಕೆ ನಾವು ತೊಂದರೆ ಮಾಡಬಾರ್ದು, ಅವರಿಂದ ನಮಗೆ ಶಾಪ ಆಗಬಾರ್ದು, ಯಾರಿಗೂ ಕೂಡ ತೊಂದರೆ ಆಗಬಾರ್ದು, ಇದನ್ನು ಔಟ್ಸ್ಕರ್ಟ್ಸಲ್ಲಿ ಆಗಬೇಕು ಅಂತ ಹೇಳಿ, ಬಹುಶಃ ಅವತ್ತು ಕುಮಾರಣ್ಣವರ ಚಿಂತನೆ, ಅವರ ಆಲೋಚನೆ, ನಾವು ಸಾರ್ವಜನಿಕರ ಹಿತವನ್ನು ಕಾಪಾಡಬೇಕು ಅಂತ ಹೇಳಿ ಆವತ್ತು ನೈಸ್ ಆ ಒಂದು ಕೊಮ್ಮಘಟ್ಟದಲ್ಲಿ ಆ ನೈಸ್ ಅವರ ಒಂದು ಜಾಗದಲ್ಲಿ ಅಲ್ಲಿ ಪರ್ಮಿಷನ್ ತಗೊಂಡು ನಾವು ಅಲ್ಲಿ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ನಾಳೆ ದೊಡ್ಡ ಮಟ್ಟದಲ್ಲಿ ಇದರಲ್ಲಿ ಒಂದು ಪ್ರೊಟೆಸ್ಟ್ ಸರ್ಕಾರದ ವಿರುದ್ಧವಾಗಿ ಬಿಡದಿ ವಿಚಾರವಾಗಿ. ಆದರೆ ಇನ್ನೂ ನಾವು ಹಲವಾರು ಕಾರ್ಯಕ್ರಮಗಳನ್ನು ವಿಧಾನಸೌಧ ಮುತ್ತಿಗೆ, ನಾಳೆ ವಿಧಾನಸೌಧ ಮುತ್ತಿಗೆ ಇಲ್ಲ, ಆದರೆ ಬೇರೆ ಸಂದರ್ಭಗಳಲ್ಲಿ ವಿಧಾನಸೌಧ ಮುತ್ತಿಗೆ ಹಾಕುವಂಥದ್ದು. ಯಾಕಂದರೆ ವಿಧಾನಸೌಧ ಮುತ್ತಿಗೆ ಹಾಕಬೇಕು ಅಂತ ನಾವು ಚಿಂತನೆಯನ್ನು ಮಾಡಿದ್ವಿ. ಆದರೆ ಇವತ್ತು ಅಧಿವೇಶನ ನಡೀತಾ ಇರೋದ್ರಿಂದ ಅಲ್ಲಿ ಇವತ್ತು 144 ಸೆಕ್ಷನ್ ಜಾರಿ ಇರೋದ್ರಿಂದ ನಾವು ಕಾನೂನನ್ನು ಉಲ್ಲಂಘನೆ ಮಾಡಬಾರ್ದು ಅನ್ನುವಂಥ ದೃಷ್ಟಿಯಿಂದ ನಾವು ಬರೀ ಫ್ರೀಡಮ್ ಪಾರ್ಕಲ್ಲಿ ಅಷ್ಟಕ್ಕೆ ಸೀಮಿತ ಮಾಡಿ ನಾಳೆ ಒಂದು ದೊಡ್ಡ ಪ್ರಮಾಣದ ಒಂದು ಪ್ರತಿಭಟನೆಯಲ್ಲಿ, ಈಗ ನಿಮಗೆ ಮಾಹಿತಿ ಏನಂದರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ, ನಮ್ಮ ನಾಯಕರಾದಂಥ ಕುಮಾರಣ್ಣವರು ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ, ಅದರ ನೇತೃತ್ವವನ್ನು ವಹಿಸಿರ್ತಕ್ಕಂಥ ನಮ್ಮ ರಾಜ್ಯ ಯುವ ಘಟಕದ ಅಧ್ಯಕ್ಷರು ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ, ಮತ್ತು ವಿರೋಧ ಪಕ್ಷದ ನಾಯಕರು ಕೂಡ ಭಾಗವಹಿಸ್ತಾ ಇದ್ದಾರೆ. ಆದರೆ ಭಾಳ ದೊಡ್ಡ ಒಂದು 10,000ಕ್ಕಿಂತ ಹೆಚ್ಚು ಜನ ಅದರಲ್ಲಿ ಸೇರಿ ಸರ್ಕಾರದ ವಿರುದ್ಧ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡುವಂಥದ್ದಕ್ಕೆ ನಾವು ನಾಳೆ ಚಾಲನೆಯನ್ನು ಕೊಡ್ತಾ ಇದ್ದೇವೆ. ಇನ್ನೇನಾದರೂ ಇದ್ರೆ ನೀವು ಕೇಳಿ. ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೇವೆ, ನಮ್ಮ JDS ಪಕ್ಷದ ಶಾಸಕರು, BJP ಶಾಸಕರು ಎಲ್ಲರೂ ಕೂಡ ಸೇರಿ ಬಿಡದಿ ವಿಚಾರ ಇರ್ಬೋದು, ಇನ್ನೂ ಬೇರೆ ಬೇರೆ ಸಬ್ಜೆಕ್ಟ್ ಇದೆ, ಅದರ ವಿಚಾರವಾಗಿ ಸದನದ ಒಳಗಡೆ ಕೂಡ ಮಾಡುವಂಥದ್ದು, ಮತ್ತು ವಿಧಾನಸಭೆ ಒಳಗಡೆ ಮತ್ತು ವಿಧಾನ ಪರಿಷತ್ ಒಳಗಡೆ ಕೂಡ ಹೋರಾಟಗಳನ್ನು ಮಾಡ್ತಕ್ಕಂಥದ್ದು, ಮತ್ತು ಆ ವಿಧಾನಸೌಧದ ಆವರಣದಲ್ಲಿ ಏನು ಗಾಂಧಿ ಪ್ರತಿಮೆ ಇದೆ, ಆ ಗಾಂಧಿ ಪ್ರತಿಮೆ ಮುಂದೆ ಕೂಡ ನಾವು ಎರಡೂ ಪಕ್ಷದ ಶಾಸಕರುಗಳು, ಮಾಜಿ ಶಾಸಕರುಗಳೆಲ್ಲ ಸೇರಿ ನಾವು ಅಲ್ಲಿ ಕೂಡ ಒಂದು ಪ್ರತಿಭಟನೆಯನ್ನು ಮಾಡುವಂಥ ಕೆಲಸವನ್ನು ನಾವು ಹಮ್ಮಿಕೊಂಡಿದ್ದೇವೆ, ಮಾಡ್ತೇವೆ. ಮತ್ತು ಇನ್ನೂ ಬೇರೆ ಬೇರೆ ರೂಪದಲ್ಲಿ ಬೇರೆ ಚಳುವಳಿಗಳು, ಬೇರೆ ಬೇರೆ
ವಿಧಾನಸೌಧ ಚಲೋ ಇರ್ಬೋದು, ವಿಧಾನಸೌಧ ಮುತ್ತಿಗೆ ಇರ್ಬೋದು, ಇವೆಲ್ಲ ದಿನಾಂಕಗಳನ್ನು ನಿಗದಿ ಮಾಡಿ ಅವನ್ನು ಕೂಡ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಇಲ್ಲ ಈಗಾಗಲೇ ಚರ್ಚೆಗಳು ಮಾಡಿದ್ದೇವೆ. ಸದನದ ಒಳಗಡೆ ಕೂಡ ಒಳಗೆ ಹೊರಗೆ ಎರಡೂ ಕಡೆ ನಾವು ಚರ್ಚೆಯನ್ನು ಮಾಡಿದ್ದೇವೆ. ಎರಡೂ ಪಕ್ಷದ ಶಾಸಕರಿಗೆ ಸೇರಿ ಅದನ್ನು ಮಾಡುವಂಥವನ್ನ ಕೆಲಸವನ್ನು ಮಾಡ್ತೇವೆ. ಅಶೋಕ್ ಇಲ್ಲ, ಅವರು ವಿಜಯೇಂದ್ರ ಅವರು ಇರಲಿಲ್ಲ, ಎಲ್ಲ ತುಮಕೂರಲ್ಲ ಶಿವಮೊಗ್ಗದಲ್ಲ ಎಲ್ಲ ಇದ್ದರು. ಹಾಗಾಗಿ ಅವ್ರ ಪಕ್ಷದ ಸಹಮತ ಇದೆ, ಪಕ್ಷದ ಬೆಂಬಲ ಇದ್ದಿದ್ದರಿಂದನೇ ಅಶೋಕ್ ಅವರು ಬಂದಿದ್ದು. ಅಶೋಕ್ ಅವರು ಪಕ್ಷದ ಬೆಂಬಲ ಇಲ್ಲ ಅಂದರೆ, ಸಹಮತ ಇಲ್ಲ ಅಂದರೆ ಆಗ ವಿರೋಧ ಪಕ್ಷದ ನಾಯಕರಾಗಿ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವರ ಸಹಮತ ಬೆಂಬಲ ಇದ್ದಿದ್ದರಿಂದನೇ ಅವರು ಪಕ್ಷದಿಂದ ಅವರು ಕೂಡ ಸಾಂಕೇತಿಕವಾಗಿ ಅವರು ಭಾಗವಹಿಸಿದ್ರು. ಬಹುಶಃ ನಾಳೆ ಕೂಡ ಭಾಗವಹಿಸ್ತಾರೆ. ಬಿಜೆಪಿ ವತಿಯಿಂದ ಇರಿ ಸರ್, ಇರಿ. ಈಗ ನಾವು ಬಹಳ ಸ್ಪಷ್ಟವಾಗಿ ಹೇಳಿದ್ವಿ, 90%ಕ್ಕಿಂತ ಹೆಚ್ಚು ರೈತರು ಒಪ್ಪಿಗೆ ಇದ್ರೆ, ಕುಮಾರಣ್ಣವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಸನ್ಮಾನ್ಯ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ದೇವೇಗೌಡರು ಕೂಡ ಹೇಳಿದ್ದಾರೆ, ರೈತರು 90% ಹೆಚ್ಚಿದ್ರೆ ನಮ್ದು ಯಾರದು ತಕರಾರಿಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಆದರೆ ನೀವು ಅಲ್ಲಿ ಹೊರಗಡೆ ನೀವು ಚೆಕ್ ಕೊಡೋದು, ಒಳಗಡೆ ಹೋಗಿ ಚೆಕ್ ಇಸ್ಕೊಳ್ಳೋದು, ಇದು ಕೂಡ ನಮಗೆ ಮಾಹಿತಿ ಇದೆ. ಹಾಗಾಗಿ ಇವತ್ತು ಕೂಡ ನಮ್ಮ ನಾಯಕರದು ಭಾಳ ಸ್ಪಷ್ಟ ನಿಲುವಾಗಿದೆ. 90%ಕ್ಕಿಂತ ಹೆಚ್ಚು ರೈತರು ಜಮೀನು ಕೊಡಲಿಕ್ಕೆ ತಯಾರಿದ್ರೆ ನಮ್ದು ಯಾರದು ಕೂಡ ತಕರಾರಿಲ್ಲ ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಈಗಲೂ ಕೂಡ ನಮ್ಮ ನಿಲುವು ಅದೇ ಆಗಿದೆ. ಆದರೆ ಅಷ್ಟು ರೈತರು, ನಿಮಗೆ ಬೆರಳೆಣಿಕೆಯಷ್ಟು ರೈತರು ನಾವು ಕೊಡ್ತೀವಿ ಅಂತ ಮುಂದೆ ಬಂದಾಗ ನಮ್ಮ ವಿರೋಧ ಇದೆ. ಹಾಗಾಗಿ ನಾವು ಈ ರೀತಿ ಸಾಮಾಜಿಕ ಕಾರ್ಯಕ್ರಮಗಳು, ಹೋರಾಟಗಳನ್ನು ಕೂಡ ಹಮ್ಮಿಕೊಳ್ಳುವಂಥದ್ದನ್ನು ಮಾಡ್ತೀವಿ ಮತ್ತು ಕಾನೂನು ಹೋರಾಟಗಳ ಮೂಲಕ ಆ ಜಮೀನನ್ನು ಉಳಿಸ್ಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಇರಿ ಯಾರು ಅವ್ರನ್ನ ಕೇಳಿ ನೀವು. ನಾವು ಅದನ್ನೇ ಹೇಳ್ತಾ ಇದೀವಲ್ಲ, ನೀವು 520 ದಿನಗಳ ಅಲ್ಲ ಸರ್, ನಾವು ಈಗ ಇಲ್ಲ, ನಿಮ್ಮ ಪ್ರಶ್ನೆ ಹೇಳ್ತೀನಿ. ಈಗ 520 ದಿನಗಳಿಂದ ನಾವು ಅದನ್ನೇ ಹೇಳ್ತಾ ಇರೋದು. ನೀವು 520 ದಿನಗಳಿಂದ ಅಲ್ಲಿ ರೈತರು, ಮಹಿಳೆಯರು ಅವ್ರ ಮಕ್ಕಳನ್ನ ಹಾಕ್ಕೊಂಡು ಪಾಪ ಅಲ್ಲಿ ಹೋರಾಟ ಮಾಡ್ತಾ ಇದ್ದಾರಲ್ಲ, ನಾವು 1 ಅಡಿ ಜಾಗ ನಿಮಗೆ ಬಿಡೋದಿಲ್ಲ ಅಂತ. ನೀವು ಇಲ್ಲಿಂದ ಸರ್ಕಾರದಿಂದ ಯಾರಾದರೂ ಶಾಸಕರು ಹೋಗಿದ್ದಾರಾ, ಮಂತ್ರಿಗಳು ಹೋಗಿದ್ದಾರಾ, ಯಾರಾದರೂ ಅಧಿಕಾರಿಗಳು ಹೋಗಿದ್ದಾರಾ? ಯಾಕೆ ನಿಮ್ಮ ಕಷ್ಟ ಏನು, ಯಾಕೆ ಏನು ಅನ್ನುವಂಥದ್ದು ಯಾರು? ನಾವು ಅದನ್ನೇ ಹೇಳ್ತಾ ಇರೋದು. ನೀವು ಅಲ್ಲಿ ಚರ್ಚೆ ಮಾಡಿ ಮಾತಾಡಿ ಅಂತ. ಇವ್ರು ಯಾರು ಹೋಗ್ತಾ ಇಲ್ವಲ್ಲ, ಇವ್ರು ಹೋಗೋಕ್ಕೆ ರೆಡಿ ಇಲ್ಲ ಅಂತ ಎಲ್ಲೋ ಕುಂತ್ಕೊಂಡು ಹೇಳಿಕೆಗಳು ಕೊಟ್ಟರೆ ಆಗೋದಿಲ್ಲ. ನೀವು ಅಲ್ಲಿ ಹೋಗಿ ಆ ಭಾಗದಲ್ಲಿ ಇರ್ತಕ್ಕಂಥ ಶಾಸಕರು 1 ದಿನ ಹೋಗಿದ್ದಾರಾ? 520 ದಿನದಲ್ಲೇ ಹೋಗಲಿಲ್ಲ. ನೀವು ಯಾರು ಮಂತ್ರಿಗಳು ಹೋಗಲಿಲ್ಲ. ನೀವು ಬೇರೆ ಎಲ್ಲೋ ಕುಂತ್ಕೊಂಡು ನೀವು ಹೇಳಿಕೆಗಳನ್ನು ಕೊಡ್ತಾ ಇರೋದು ಬಿಟ್ಟರೆ ನೀವು ಯಾರು ಕೂಡ ಅಲ್ಲಿ ಹೋಗಿ ಯಾರನ್ನೂ ಭೇಟಿ ಮಾಡಿಲ್ಲ. ಅದನ್ನೇ ನಾವು ಹೇಳ್ತಾ ಇರೋದು. ನೀವು ಅಲ್ಲಿ ಹೋಗಿ ನೀವು ಚರ್ಚೆ ಮಾಡಿ, ಆ ರೈತರ ಹತ್ರ ಮಾತಾಡಿ, ಆ ಮಹಿಳೆಯರ ಹತ್ರ ಮಾತಾಡಿ. ಯಾರು ಹೋಗ್ತಾ ಇಲ್ಲ.